ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಸ್ನೇಹಿತರೆ, ಬೇಡವಾದ ಕೂದಲನ್ನು ನ್ಯಾಚುರಲಾಗಿ ರಿಮೂವ್ ಮಾಡೋದು ಹೇಗೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೆ ಈ ಸಿಂಪಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ವ್ಯಾಕ್ಸ್ ಮಾಡಿಸಿ ಅಥವಾ ಶೇವ್ ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಆ ಜಾಗದಲ್ಲಿ ಕೂದಲು ಬೆಳೀತಾ ಇರುತ್ತೆ. ಮತ್ತೆ ಕೂದಲು ಬೆಳಿಲೇಬಾರ್ದು ಅಂದರೆ ಏನು ಮಾಡಬೇಕು, ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ರೆಮಿಡಿನ ತಿಳಿಸ್ತೀನಿ. ಅದನ್ನು ಟ್ರೈ ಮಾಡಿ. ನಿಮಗೆ ಯಾವ ಜಾಗದಲ್ಲಿ ಕೂದಲು ಬೇಡ ಆ ಭಾಗಕ್ಕೆ ಇದನ್ನು ಅಪ್ಲೈ ಮಾಡಿದ್ರೆ ಕೂದಲೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸ್ನೇಹಿತರೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ತುಂಬ ಸಿಂಪಲ್ ರೆಮಿಡಿ, ನ್ಯಾಚುರಲ್ ಆಗಿದೆ. ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಖಂಡಿತ ಉಂಟಾಗೋದಿಲ್ಲ. ಹೇಗೆ ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ದರೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ. ಈಗ ನಾನಿಲ್ಲಿ ನಿಮಗೆ ತೋರಿಸ್ತಿರುವಂಥದ್ದು ಆಲಮ್ ಅಂತ, ಪಟಿಕಾ ಅಂತ ಹೇಳ್ತಾರೆ. ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಇದನ್ನು ನಾವು ಸ್ಕಿನ್ನಿಗೆ ಬಳಸ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾವ ರೀತಿ ಅದನ್ನು ಬಳಸಬೇಕು ಅಂದರೆ ನೋಡಿ, ಇದನ್ನು ಪೌಡರ್ ಮಾಡ್ಕೋಬೇಕು. ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ನೈಸಿಗೆ ನೀವು ಇದನ್ನು ಪೌಡರ್ ಮಾಡಿ ಇಟ್ಕೊಳ್ಳಿ. ಇದನ್ನು ನಾವು ನಮ್ಮ ಸ್ಕಿನ್ನಿಗೆ ಬಳಸಿದ್ರೆ ಆ ಜಾಗದಲ್ಲಿ ಕೂದಲು ಮತ್ತೆ ಬೆಳೆಯೋದಿಲ್ಲ. ಏನಿರುತ್ತೋ ಕೂದಲು ಅದು ನ್ಯಾಚುರಲಾಗಿ ಕ್ಲಿಯರ್ ಆಗಿಬಿಡುತ್ತೆ, ಉದುರೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆ ಜಾಗದಲ್ಲಿ ಕೂದಲು ಬೆಳೆಯೋದಿಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ. ಮುಖದಲ್ಲಿ, ಕೈಗಳು, ಕಾಲುಗಳು, ಅಂಡರ್ ಆರ್ಮ್ಸಲ್ಲಿ ಇರುವಂತಹ ಎಲ್ಲ ಕೂದಲನ್ನು ನಾವು ಇದರಿಂದ ರಿಮೂವ್ ಮಾಡ್ಕೋಬಹುದು. ಇದನ್ನು ಅಪ್ಲೈ ಮಾಡೋದ್ರಿಂದ ಕೂದಲು ಉದುರು ಹೋಗುತ್ತೆ, ಜೊತೆಗೆ ಮತ್ತೆ ಕೂದಲು ಬೆಳೆಯೋದಿಲ್ಲ. ಯಾವ ರೀತಿ ಇದನ್ನು ಬಳಸೋದು, ಎಷ್ಟು ದಿನ ಬಳಸಬೇಕು ಅಂತ ಕೂಡ ತಿಳಿಸ್ತೀನಿ. ನೋಡಿ, ಆಲಮನ್ನು ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. 1 ಚಮಚದಷ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಚಮಚದಷ್ಟು ನಾನು ರೋಸ್ ವಾಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ತಯಾರಿಸಿರುವಂತಹ ರೋಸ್ ವಾಟರನ್ನು ಬಳಸ್ತಾ ಇದ್ದೀನಿ. ನೀವು ಹೊರಗಡೆಯಿಂದ ತಂದಿದ್ರೆ ಅದನ್ನು ಕೂಡ ಬಳಸ್ಬೋದು. ರೋಸ್ ವಾಟರನ್ನು ಬಳಸಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಎರಡು ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜನ ಮುಖದಲ್ಲಿ ಇರುವಂತಹ ಕೂದಲನ್ನು ತೆಗೆಸೋದಕ್ಕೆ ವ್ಯಾಕ್ಸ್ ಮಾಡಿಸ್ತಿರ್ತೀರ. ಅದರಿಂದ ಸ್ಕಿನ್ನು ಲೂಸ್ ಆಗ್ತಿರುತ್ತೆ, ಸ್ಕಿನ್ನು ರಫ್ ಆಗ್ತಿರುತ್ತೆ. ಅದ್ರ ಬದಲು ನೀವು ಈ ರೆಮಿಡಿನ ಬಳಸಿದ್ರೆ ನ್ಯಾಚುರಲ್ಲಾಗಿ ನಿಮ್ಮ ಕೂದಲು ರಿಮೂವ್ ಆಗುತ್ತೆ. ನೋಡಿ, ನಂತರ ಒಂದು ಕಾಟನ್ನ ಸಹಾಯದಿಂದ ನಿಮಗೆ ಯಾವ ಜಾಗದಲ್ಲಿ ಕೂದಲು ಜಾಸ್ತಿ ಇದೆ, ಯಾವ ಜಾಗದಲ್ಲಿ ಕೂದಲು ರಿಮೂವ್ ಆಗಬೇಕು ಆ ಜಾಗಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ನಾನು ಅಪ್ಪರ್ ಲಿಪ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡಿ, ಈ ರೀತಿ ನೀಟಾಗಿ ಅಪ್ಲೈ ಮಾಡಿಬಿಡಿ. 5 ನಿಮಿಷ ಬಿಡಿ. 5 ನಿಮಿಷ ಬಿಟ್ಟು ಮತ್ತೆ ಇನ್ನೂ ಒಂದು ಸಲ ನೀವು ಅಪ್ಲೈ ಮಾಡಬೇಕು. ವಾಶ್ ಮಾಡಬಾರ್ದು. ಮೊದಲಿಗೆ ಒಂದು ಸಲ ಅಪ್ಲೈ ಮಾಡ್ಕೋಬೇಕು. ಮತ್ತೆ ಒಂದು 5 ನಿಮಿಷ ಬಿಟ್ಟು ಮತ್ತೆ ಅದ್ರ ಮೇಲೇ ಮತ್ತೆ ಅಪ್ಲೈ ಮಾಡ್ಕೋಬೇಕು. ನಂತರ 40 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ವಾಶ್ ಮಾಡೋದಕ್ಕೆ ಹೋಗಬಾರ್ದು. 40 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ನಂತರ ತಣ್ಣೀರಿನಿಂದ 40 ನಿಮಿಷಗಳಾಗಿದ್ದ ನಂತರ ತಣ್ಣೀರಿನಿಂದ ಮುಖವನ್ನು ವಾಶ್ ಮಾಡಿ. ನಿಮ್ಮ ಸ್ಕಿನ್ ಏನಾದರೂ ಸೆನ್ಸಿಟಿವ್ ಆಗಿದ್ದರೆ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಬೋದು. ಯಾವ ಟೈಮಲ್ಲಿ ಬೇಕಿದ್ದರೂ ಇದನ್ನು ಬಳಸ್ಬೋದು. ತಣ್ಣೀರಿನಿಂದ ವಾಶ್ ಮಾಡಿ ನಂತರ ಯಾವುದಾದ್ರೂ ಒಂದು ಒಳ್ಳೆ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ವಾರದಲ್ಲಿ 3 ಸಲ ಮಾಡಬೇಕು. 1 ತಿಂಗಳವರೆಗೂ ಈ ರೆಮಿಡಿನ ಟ್ರೈ ಮಾಡ್ತಾಯಿದ್ರೆ ಕೂದಲೆಲ್ಲ ಕ್ರಮೇಣ ಕ್ಲಿಯರ್ ಆಗ್ತಾ ಬರುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ ರೆಮಿಡಿ, ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.